ಕೆಜಿಎಫ್ನ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಸುಮಾರು 5 ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಶೆಲ್ಟರ್ ಅನ್ನು ಇಂದು ಎಂಎಲ್ಸಿ ವೈ ಎ ನಾರಾಯಣಸ್ವಾಮಿರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರವಿರೆಡ್ಡಿ, ಪ್ರಸನ್ನರೆಡ್ಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಅಪ್ಪೇಗೌಡ, ಮಾಗೇರಿ ನಾರಾಯಣಸ್ವಾಮಿ, ಕಾಲೇಜಿನ ಪ್ರಾಂಶುಪಾಲರಾದ ಮುನಿರತ್ನಂ, ಉಪಪ್ರಾಂಶುಪಾಲರಾದ ದಿನೇಶ್, ವಿವಿಧ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಹಾಜರಿದ್ದರು. ಏರ್ಪೋರ್ಟ್ ಸಿಕ್ಕಿದಲ್ವಾ? ಚೆನ್ನಾಗಿದೆ ಸರ್. ಬನ್ನಿ ಸರ್ ಎಲ್ಲ ಬನ್ನಿ ಸರ್. ಮಾಡ್ಕೊಳ್ಳಿ ಬನ್ನಿ ಸರ್. ಥ್ಯಾಂಕ್ ಯು. ಇರ್ಲಿ ಬಣ್ಣ ಬನ್ನಿ ಸರ್. ಇಲ್ಲಿ ಕೊಟ್ಟಾಗೆಲ್ಲ ಬನ್ನಿ ಸರ್. ಬರ್ತದೆ ಬನ್ನಿ ಸರ್. ಸ್ವಲ್ಪ ನಿಂತ್ಕೊಂಡ್ಬಿಡಿ. ಹೆಣ್ಮಕ್ಳು ಜಾಗ ಮಾಡಪ್ಪ ಸರ್. ನೋಡಿ ಈ ಕಡೆಪ್ಪ ಸರ್. ಹೋಗಿ ಹೋಗಿ ಇಂಗ್ಲಿಷ್ ಶಿಕ್ಷಕರಲ್ಲಿ ಸಿಂಹ ಪಾಲು ಕೆಜಿಎಫ್ ಇಂದ ಹೋಗಿದ್ದಾರೆ ಅಂತ ಬಹಳ ಹೆಮ್ಮೆ ವಿಚಾರ. ದಾವಣಗೆರೆಗೆ ಹೋಗು, ಚಳ್ಳಕೆರೆಗೆ ಹೋಗು, ಬಳ್ಳಾರಿಗೆ ಹೋಗು, ಎಲ್ಲೋದ್ರು ವೆರಿ ಫ್ರಮ್ ಕೆಜಿಎಫ್ ಅಂದ್ರೆ ಎಷ್ಟು ಗೌರವ ಇದೆ ಕೆಜಿಎಫ್ಗಿಂತ ಶಿಕ್ಷಕರ ಬಗ್ಗೆ. ಅದರಲ್ಲೂ ಹೆಣ್ಮಕ್ಳೇ ಜಾಸ್ತಿ. ಎಲೆಕ್ಷನ್ಗೆ ಹೆಣ್ಮಕ್ಳು ಸಿಂಹ ಪಾಲ್ ಬಿಡಿ. 404 ಕೋಟಿ ಇದೆ ಅವತ್ತು, ನೀವು 180 ಕೋಟಿ. ಆದ್ರಿಂದ ಅವರನ್ನು ವಿಶೇಷವಾಗಿ ಸ್ಮರಿಸಿಕೊಳ್ತಾ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತ ನನ್ನ ನಲ್ಮೆಯ ಪ್ರೀತಿಯ ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರೆ, ಎಲ್ಲ ಆತ್ಮೀಯರೇ, 2 ವರ್ಷಗಳ ಹಿಂದೆ, ಅದಕ್ಕಿಂತ ಮೊದಲು ಹೇಳ್ತೀನಿ, ಈ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ. ಎಂಎಲ್ಎ ಎಂಎಲ್ಸಿಗೆ ಅನುದಾನ ಕೊಡ್ತಾರೆ. ಈ ಅನುದಾನವನ್ನ ನಾವು ವಿವೇಚನೆಗೆ ತಕ್ಕಂತೆ ಸರ್ಕಾರಿ ಹಣ ಪೋಲಾಗದಂತೆ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ನಿಯಮಗಳಿಗೆ ಅನುಸಾರವಾಗಿ ದುಡ್ಡು ಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಈ 2 ವರ್ಷಗಳ ಹಿಂದೆ ರವಿರೆಡ್ಡಿಯವರು ಇಲ್ಲಿ ನಿವೃತ್ತಿಯಾದಾಗ ಅವ್ರ ನಿವೃತ್ತಿ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅವರೊಂದು ರಿಕ್ವೆಸ್ಟ್ ಮಾಡಿದ್ರು, ಅಣ್ಣ ನಾನು ನಿಮ್ಮನ್ನೇನೂ ಕೇಳಿಲ್ಲ, ಆದರೆ ನನ್ನ ಶಾಲೆಯಲ್ಲಿ ನನ್ನ ಮಕ್ಕಳಿಗೋಸ್ಕರ ನೀವು ನೆರಳನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ರು. ನೆರಳು ಕೊಡಬೇಕು, ನನ್ನ ಮಕ್ಕಳಿಗೆ ಬಿಸಿಲು ಬೀಳಬಾರ್ದು, ಹೆಣ್ಮಕ್ಳು ಅವ್ರು ಚೆನ್ನಾಗಿರ್ಬೇಕಂತ ಹೇಳಿ ಅವತ್ತು ವೇದಿಕೆ ಮೇಲೆ ನನಗೆ ಆಗ್ರಹ ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ರು. ಈ ಮೇಲ್ಛಾವಣಿ ಹಾಕಿಸ್ಕೊಳ್ಳಕ್ಕೆ 5 ಲಕ್ಷ ದುಡ್ಡು ಕೊಡಬೇಕು ಅಂತ ಹೇಳಿದ್ರು. ನಾನು ಕೊಟ್ಟ ಮಾತಿನಂತೆ ಅವರಿಗೆ ಭರವಸೆ ಕೊಟ್ಟು ಅವರ ಆಸೆ ಈಡೇರಿಸುವ ಮುಖಾಂತರ ನಿಮ್ಮೆಲ್ಲರಿಗೂ ನೆರಳು ಕೊಡುವಂತ 5 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿ ಇವತ್ತು ಈ ಬಿಡುಗಡೆ ಕಾರ್ಯಕ್ರಮ, ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಬಂದಿದ್ದೇನೆ. ಬಹಳ ಖುಷಿಯಾಗಿದೆ. ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾನು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀನಿ, ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀನಿ. ಎವ್ರಿಡೇ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀನಿ. ಆದರೆ ಇಂಥ ಒಂದು ಅದ್ಭುತವಾದ ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದು ನನ್ನ ಜೀವನದ ಸಾರ್ಥಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮಲ್ಲೇ ಕೋಲಾರ ಕೆಜಿಎಫ್ ಅಲ್ಲೇ ಸುಮಾರು ಒಂದು 50 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೇನೆ. 50 ಲಕ್ಷ ದುಡ್ಡು ಕೊಟ್ಟಿದ್ದೇನೆ ಕೆಜಿಎಫ್ ತಾಲೂಕಿಗೆ. ಇಲ್ಲಿ ಪಟ್ಟಿ ಬೇಕಾದ್ರೆ ಓದ್ತೀನಿ ನಾನು ಬೇಕಾದ್ರೆ. ಆದ್ರೆ ಎಲ್ಲೂ ಇಷ್ಟು ಮಲ್ಟಿಪರ್ಪಸ್ ಮಧ್ಯಾಹ್ನ ನೆರಳು ಸಿಗುತ್ತೆ,
ರಂಗಮಂದಿರಕ್ಕಾಯ್ತು, ಮಧ್ಯಾಹ್ನ ಬಿಸಿ ಊಟ ಮಾಡೋಕ್ಕೂ ಆಗುತ್ತೆ, ಎಲ್ಲ ಅನುಕೂಲ ಆಗುತ್ತೆ. ಹಾಗಾಗಿ ಮಲ್ಟಿಪರ್ಪಸ್ ಈ ವ್ಯವಸ್ಥೆಯನ್ನ ಬಹಳ ಬಹಳ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ, ಬಹಳ ಶ್ರಮ ವಹಿಸಿ, ಶ್ರದ್ಧೆ ವಹಿಸಿ ಮಾಡಿದ್ದೀರಿ. ಇದನ್ನ ಮಾಡಿದಂತ ರವಿರೆಡ್ಡಿ ಅವರಿಗೆ, ಮಾಡಿದಂತ ನಿಮ್ಮೆಲ್ಲರಿಗೂ ವಿಶೇಷ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನಾನು ಇವತ್ತು ನಾನು ಬೆಳಗ್ಗೆ MLA ಫೋನ್ ಮಾಡಿದ್ದೆ, ನೀವು ಬರ್ಬೇಕಮ್ಮ ದಯವಿಟ್ಟು ಕಾರ್ಯಕ್ರಮಕ್ಕೆ ಅಂತ ಕೇಳಿದ್ದೆ. ಅವ್ರ ಪಾಪ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಅವರು ಇವರಲ್ಲಿ ಇವತ್ತು ನಿನ್ನೆ ಮೊನ್ನೆ ಇರಲಿಲ್ಲ, ಹಾಗಾಗಿ ಬರಕ್ಕಾಗಲಿಲ್ಲ. ಹಾಗಾಗಿ ಸರ್ಕಾರಿ ದುಡ್ಡನ್ನ ಖರ್ಚು ಮಾಡಬೇಕಾದ್ರೆ ಎಲ್ಲರೂ ಜೊತೆಗೆ ಹೋಗಿ ಸರ್ಕಾರದ ದುಡ್ಡನ್ನ ಪೋಲ್ ಹಾಕ್ದಿರಾ ಆಸ್ತಿ ಕ್ರಿಯೇಟ್ ಮಾಡಿ ಸರ್ಕಾರಕ್ಕೆ ಗೌರವ ಕೊಡೋ ಜವಾಬ್ದಾರಿ ನಮ್ದೆಲ್ಲರೂ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಕ್ಕಳು ದೇಶದ ಆಸ್ತಿ. ಹೆಣ್ಣು ಮಕ್ಕಳು ವಿಶೇಷವಾಗಿ ಎಲ್ಲ ರಂಗಗಳಲ್ಲಿಯೂ ಹೆಣ್ಣು ಮಕ್ಕಳು ಬಹಳ 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 ಅತ್ಯಂತ ಅದ್ಭುತವಾದ ಸಾಧನೆಯನ್ನ ನೀವು ಮಾಡ್ತಾ ಇರೋದು ನಾವೇ ನೋಡಿದ್ದೇವೆ. ಒಂದು ಹೆಣ್ಣು ಕಲಿತರೆ ಒಂದು ಶಾಲೆ ತೆರೆದಂತೆ ಅಂತೇಳಿ ಆ ಹೆಣ್ಣು ಮಕ್ಕಳ ಶಾಲೆಗೆ ಈ ಒಂದು ಸೌಕರ್ಯ ಸೌಲಭ್ಯ ಕಲಿಸಿಕೊಟ್ಟಿರೋದು ನನಗೆ ಬಹಳ ಖುಷಿ ತಂದಿದೆ. ಪತ್ರಕರ್ತರ ಮುಂದೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 18 ವರ್ಷಗಳಿಂದ ನನಗೆ ಬಂದ ದುಡ್ಡು ಸುಮಾರು ಒಂದು 25-30 ಕೋಟಿ ದುಡ್ಡು ಬಂದಿದೆ. 25-30 ಕೋಟಿ ದುಡ್ಡನ್ನ ಬರೀ ಶಾಲಾ ಕಾಲೇಜಿಗೆ ಮಾತ್ರ ಕೊಟ್ಟಿದ್ದೀನಿ. ಚರಂಡಿ, ರಸ್ತೆ ಗಿಸ್ತೆ ಯಾವುದೋ ₹1 ಕೊಟ್ಟಿಲ್ಲ. ಅದರ್ಥ ಏನು ಅಂದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ಶೌಚಾಲಯ ಇರಬೇಕು, ಮಕ್ಕಳಿಗೆ ಕಂಪ್ಯೂಟರ್ ರೂಮ್ ಇರಬೇಕು, ಈ ಕ್ಲಾಸ್ ರೂಮ್ ಇರಬೇಕು, ಸೈಕಲ್ ಸ್ಟ್ಯಾಂಡ್ ಇರಬೇಕು, ಕುಡಿಯುವ ನೀರಿನ ಘಟಕ ಕೊಡಬೇಕು, ಮತ್ತೆ ಶಾಲಾ ಕೊಠಡಿ ಕೊಡಬೇಕು ಅಂತ ಹೇಳಿ ನಾನು ಇಡೀ ದುಡ್ಡನ್ನ ₹1 ಒಂದು ನಯಾ ಪೈಸೆ ಲಂಚ ಹೊಡಿದಿರ 100ಕ್ಕೆ 100 ಭಾಗ ದುಡ್ಡನ್ನು ಶಾಲಾ ಕಾಲೇಜುಗಳಿಗೆ ಮಾತ್ರ ಕೊಟ್ಟಿದ್ದೀನಿ. ಶಿಕ್ಷಣ ತೇರನ್ನ ಎಳೆಯುವುದಕ್ಕೆ, ಶಿಕ್ಷಣದ ಪ್ರಗತಿ ಸಾಧನೆ ಮಾಡೋದಕ್ಕೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ವಿಶೇಷವಾದ ಮೈಲಿಗಲ್ಲನ್ನ ಸಾಧನೆ ಮಾಡಿ ಕೊಟ್ಟಿದ್ದೀನಿ ಅನ್ನೋದನ್ನ ವಿನಮ್ರವಾಗಿ ನೀವೆಲ್ಲರ ಮುಂದೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾರು ಬೇಕಾದ್ರೂ ನನ್ನ ರೂಮಲ್ಲಿ ರೆಕಾರ್ಡ್ ಇಟ್ಟಿದ್ದೇನೆ, ಇಲ್ಲೂ ರೆಕಾರ್ಡ್ ತೋರಿಸ್ತೇನೆ, ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಇಲ್ಲಿ ಕೊಟ್ಟಿರೋದು ನೋಡಿ, ಇಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಿಮ್ಮ ಇಲ್ಲೇ ಓದ್ಬಿಡ್ತೀನಿ ಬೇಕಾದ್ರೆ KGF ಸರ್ಕಾರಿ ITI ದುಡ್ಡು ಕೊಟ್ಟಿದ್ದೇನೆ, ಅಂಬೇಡ್ಕರ್ ಸ್ಕೂಲ್ ದುಡ್ಡು ಕೊಟ್ಟಿದ್ದೇನೆ, ಮೈಸೂರು ಮನೆ ದುಡ್ಡು ಕೊಟ್ಟಿದ್ದೇನೆ, ನನ್ನ ಶಿಕ್ಷಕರ ಭವನಕ್ಕೆ ದುಡ್ಡು ಕೊಟ್ಟಿದ್ದೇನೆ, ಬೇತಮಂಗಲ ಗ್ರಾಮೀಣ ಅಭಿವೃದ್ಧಿ ಶಾಲೆಗೆ ದುಡ್ಡು ಕೊಟ್ಟಿದ್ದೇನೆ, KGF ITIಗೆ ಶುದ್ಧ ಕುಡಿಯುವ ಘಟಕ ಕಟ್ಟಿದ್ದೇನೆ, ಸೈಂಟ್ ಜೋಸೆಫ್ಸ್, ಸೈಂಟ್ ತೆರೇಸಾ ಮತ್ತೆ 2 ಸ್ಕೂಲ್ಗೂ ವಾಟರ್ ಫಿಲ್ಟರ್ ಕೊಟ್ಟಿದ್ದೇನೆ, ಮತ್ತೆ ಬೇತಮಂಗಲ ಸ್ಕೂಲ್ ವಾಟರ್ ಫಿಲ್ಟರ್ ಕಟ್ಟಿದ್ದೇನೆ, ಪ್ರಾಥಮಿಕ ಆರೋಗ್ಯಕ್ಕೆ ದುಡ್ಡು ಕೊಟ್ಟಿದ್ದೇನೆ. ಮತ್ತೆ ಯಾಕೆ ಹೇಳ್ತೀನಿ ಅಂದ್ರೆ MLAಗಳ ಆದ್ಯತೆ ಜಾಸ್ತಿ ಇರುತ್ತೆ, ಬೇರೆ ಬೇರೆ ಇರುತ್ತೆ. ನನ್ನ ಆದ್ಯತೆ ಶಿಕ್ಷಕ. ಯಾಕೆ ಶಿಕ್ಷಕರಿಗೆ ಮಾತ್ರ, ಈ ಶಿಕ್ಷಣ ಸಂಸ್ಥೆಗಳು ಮಾತ್ರ ಯಾಕೆ ದುಡ್ಡು ಕೊಟ್ಟಿದೆ ಅಂದ್ರೆ ನೀವೆಲ್ಲರೂ ಸೇರಿ, ಈ ಕಡೆ ಸೇರಿರುವಂತಹ ಹೆಣ್ಮಕ್ಳು, ಈ ಕಡೆ ಸೇರಿದ ಅಣ್ಣ ತಮ್ಮಂದಿರು, ಮೇಲಿರೋ ಎಲ್ಲ ಅಣ್ಣ ತಮ್ಮಂದಿರು ಸೇರಿ ನನ್ನನ್ನ ನಿಮ್ಮ ಮತಗಳಿಂದ ಆಯ್ಕೆಯಾಗಿ MLC ಯನ್ನಾಗಿ ಮಾಡ್ಕೊಂಡಿದ್ದೀರಿ. ಹಾಗಾಗಿ ನನ್ನ ದುಡ್ಡನ್ನ ನಿಮಗೆ ಕೊಡಬೇಕು ಹೊರತು ಬೇರೆಯವರು ಕೊಡೋ ಅವಶ್ಯಕತೆ ಇಲ್ಲ. ನಾನು ಎಲ್ಲಿ ಬೇಕಾದ್ರೂ ಕೊಡಬಹುದು, ಆದ್ರೆ ನನ್ನ ಮನಸ್ಸು ಒಪ್ಪಲ್ಲ. ಯಾಕಂದ್ರೆ ನಾನು ಮೇಷ್ಟ್ರಾಗಿ, ನೀವು ಮೇಷ್ಟ್ರಿಗಳಾಗಿ, ವಿದ್ಯಾರ್ಥಿಗಳ ಭವಿಷ್ಯ ಹೇಳ್ತಾ ಇದ್ರು, ದ ಫ್ಯೂಚರ್ ಆಫ್ ನೇಷನ್ ಈಸ್ ದಿ ಆ ದೇಶಕ್ಕೆ ಭವಿಷ್ಯ ಇಲ್ಲ. ಯಾವುದು ಆ ದೇಶದಲ್ಲಿ ಆ ದೇಶಕ್ಕೆ ಭವಿಷ್ಯ ಇಲ್ಲ. ಶಿಕ್ಷಣ ಮತ್ತು ಶಿಕ್ಷಕರಿಗೆ ಯಾವ ಅತ್ಯಂತ ದೊಡ್ಡ ಉನ್ನತ ಸ್ಥಾನಕ್ಕೆ ಏರುವುದು ನಮ್ಮ ಕಣ್ಣು ಮುಂದೆ ನಿಂತಿದೆ. ಪಕ್ಕದ ಪಾಕಿಸ್ತಾನ ಇರಬಹುದು, ಅಫ್ಘಾನಿಸ್ತಾನ ಇರಬಹುದು, ಅಂತ ಎಷ್ಟೋ ರಾಷ್ಟ್ರಗಳಲ್ಲಿ ಶಿಕ್ಷಣಕ್ಕೆ ನಶಿ ಹೋಗ್ತಾರೆ. ಹಾಗಾಗಿ ನಾವೆಲ್ಲರೂ ಒಂದು ಅರ್ಥ ಮಾಡ್ಕೋಬೇಕಾಗಿದೆ. ಶಿಕ್ಷಣದ ಮುಖಾಂತರ ನಾವೆಲ್ಲರೂ ಸೇರಿ ಸಮಾಜ ಕಟ್ಟಬೇಕು ಅನ್ನೋದನ್ನ ಯಾವಾಗಲೂ ಪದೇ ಜ್ಞಾಪಕ ಮಾಡಿಕೊಂಡ್ರೆ ವಾಸಿ. ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು. ರಾಜಕಾರಣಿಗಳಿಗೆ ಶಿಕ್ಷಣ ಅನ್ನೋದು ಕೆಲವರಿಗೆ ಇದು ಆದ್ಯತಾ ವಲಯ ಅಲ್ಲ. ಯಾವ ಊರಲ್ಲಿ ಶಿಕ್ಷಣ ಚೆನ್ನಾಗಿರುತ್ತೆ, ಯಾವ ಊರಲ್ಲಿ ಮೇಷ್ಟ್ರು ಚೆನ್ನಾಗಿರ್ತಾನೆ, ಆ ಊರಿನ ವಾತಾವರಣವೇ ಚೇಂಜ್ ಆಗಿರುತ್ತೆ. ಯಾವ ಊರಲ್ಲಿ ಒಳ್ಳೆ ಶಿಕ್ಷಕರಿರ್ತಾರೋ ಆ ಊರಿನ ಗೌರವನೇ ಚೇಂಜ್ ಆಗಿರುತ್ತೆ. ಯಾವ ಸ್ಕೂಲಲ್ಲಿ ಒಳ್ಳೆ ಶಿಕ್ಷಕರಿರ್ತಾರೋ ಆ ಸ್ಕೂಲಿನ ವೈಭವನೇ ಬೇರೆ ಇರುತ್ತೆ.
ಹಾಗಾಗಿ ರಾಜಕಾರಣ ಅರ್ಥ ಮಾಡ್ಕೋಬೇಕಾಗಿದೆ. ಶಿಕ್ಷಕರನ್ನ ಮೊದಲನೇದಾಗಿ ಗೌರವಿಸಬೇಕು, ಶಿಕ್ಷಣವನ್ನ ಪ್ರೀತಿಸಬೇಕು, ಮಕ್ಕಳನ್ನ ಆರೈಕೆ ಮಾಡಬೇಕು. ಈ ಮೂರು ರಾಜಕಾರಣಿಗಳಿದ್ರೆ ಆಮೇಲೆ ಚರಂಡಿ, ರೋಡು, ಇನ್ನೊಂದು ರಾಜಕೀಯ ಅದು ಬೇರೆ. ಆಮೇಲೆ ಇವೆಲ್ಲ ಇದ್ರೆ ಬಹುಶಃ ಸಮಾಜದಲ್ಲಿ ನಾವು ದೇಶ ನರೇಂದ್ರ ಮೋದಿ ಅವರ ಆಸೆ ಏನಿದೆ, ಈ ದೇಶ ಸೂಪರ್ ಪವರ್ ಆಗಿ ಮಾರ್ಪಾಡಾಗಬೇಕು, ಜಗದ್ವಿಖ್ಯಾತಿಯಾಗಿ ಸಾರ್ವಭೌಮ ರಾಷ್ಟ್ರವನ್ನು ಕಟ್ಟಬೇಕು ಅನ್ನೋ ಕಲ್ಪನೆ ಏನಿದೆ, ಆ ಕಲ್ಪನೆ ಸಾಕಾರ ಆಗುತ್ತೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ. ನಾನು ಜಾಸ್ತಿ ಭಾಷಣ ಮಾಡಕ್ಕೆ ಹೋಗಲ್ಲ ಅನ್ನೋ ಮಾತನ್ನು ಹೇಳಿ. ನೀವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಜ, ಕೆಲವರು ಎಲ್ಲಾ ಕಾಲಘಟ್ಟದಲ್ಲೂ ಎಲ್ಲ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ನಾವು ಯಾವಾಗಲೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಕೆಟ್ಟವರಿಂದ ಎಚ್ಚರ ವಹಿಸಿ ಒಳ್ಳೆ ಕೆಲಸ ಮಾಡಬೇಕು. ಆದ್ರೆ ಒಳ್ಳೆ ಕೆಲಸ ಮಾಡೋದು ನಿಲ್ಲಿಸಬಾರದು. ಇಂಗ್ಲಿಷ್ ಅವರು ಭಾರತ ದೇಶಕ್ಕೆ ಬಂದಾಗ ವ್ಯಾಪಾರಕ್ಕೋಸ್ಕರ ಬಂದರು, ಅವ್ರು ರಾಜಕಾರಣಕ್ಕೆ ಬರಲಿಲ್ಲ, ವ್ಯಾಪಾರ ಮಾಡಕ್ಕೆ. ಆದ್ರೆ ನಮ್ಮಲ್ಲೇ ಕೆಲವು ಮೀರ್ ಸಾಧಿಕರಿದ್ರು. ಆ ಮೀರ್ ಸಾಧಿಕರು ನಮ್ಮಲ್ಲೇ ಗುಂಪುಗಳನ್ನ, ನಮ್ಮಲ್ಲಿರೋ ವೀಕ್ನೆಸ್ ಅನ್ನು ಹೇಳಿ ಅವ್ರಿಗೆ ಹೇಳಿಕೊಟ್ಟು ನಮ್ಮಲ್ಲೇ ಒಡೆದಾಳುವ ನೀತಿಯನ್ನು ಮಾಡಿ ಈ ದೇಶವನ್ನ ಕಾಂಕರ್ ಮಾಡಿದ್ರು, ಈ ದೇಶವನ್ನ ವಶಪಡಿಸಿಕೊಂಡ್ರು. ಹಾಗಾಗಿ ನಮ್ಮಲ್ಲೂ ಕೆಲವು ಮೀರ್ ಸಾಧಿಕರಿದ್ದಾರೆ. ಅದರ ಬಗ್ಗೆ ನೀವೆಲ್ಲ ಎಚ್ಚರ ವಹಿಸಬೇಕು ಅನ್ನೋ ಮಾತನ್ನು ಹೇಳಿ. ಒಳ್ಳೆ ಕೆಲಸ, ಒಳ್ಳೆ ವಿಚಾರ, ಒಳ್ಳೆ ಯೋಚನೆ, ಒಳ್ಳೆ ಆಲೋಚನೆ ನಮ್ಮನ್ನ ಬಹಳ ದೂರ, ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತದೆ. ಸಣ್ಣವ್ರ ಬಗ್ಗೆ, ಸಣ್ಣ ಸಣ್ಣ ಕ್ಷುಲ್ಲಕ ವಿಚಾರಗಳ ಬಗ್ಗೆ ಜಾಸ್ತಿ ಮಾತನಾಡೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾ ಇದ್ದೇನೆ. KGF ಅವರು ನನಗೆ 20 ವರ್ಷಗಳ ನಿರಂತರ ಪ್ರೀತಿ ಕೊಟ್ಟಿದ್ದೀರಿ, ವಿಶ್ವಾಸ ಕೊಟ್ಟಿದ್ದೀರಿ. ನಾನು ಯಾವಾಗಲೂ KGF ಶಿಕ್ಷಕರಿಗೆ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ತಪ್ಪು ಮಾತಾಡಿಲ್ಲ. ಇವತ್ತು ನಿಮ್ಮ ಋಣವನ್ನ ಹೆಗಲ ಮೇಲೆ ಎತ್ಕೊಂಡು ತಿರುಗಾಡ್ತಾನೆ ಇದ್ದೇನೆ, ಋಣ ತೀರಿಸೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ನಮ್ಮ ಜೊತೆ ಇದ್ದವರು ಎಲ್ಲರೂ ಜೊತೆಗೆ ಇದ್ದಾರೆ, ಯಾರೋ ಒಬ್ಬರು ಇಬ್ಬರು ಬಿಟ್ಟು ಹೋಗಿದ್ದಾರೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಹೋಗಿ ರೌಂಡ್ ಹಾಕೊಂಡು ಬರ್ತಾರೆ, ಆಮೇಲೆ ಇಲ್ಲಿಗೆ ಬರಬೇಕು ವಾಪಸ್ಸು ಸಹಜವಾಗಿ. ಹಾಗಾಗಿ ನಾವೆಲ್ಲರೂ ಸೇರಿ KGF ನ ವೈಭವ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೀನಿ, KGF ಅಂದ್ರೆ ಬಹಳ ಒಳ್ಳೆ ಜನ, ಒಳ್ಳೆ ಶಿಕ್ಷಕರು. ಒಂದ್ಸಲ ಮಾತು ಕೊಟ್ರೆ ಮಾತು. ನನ್ನ ಕ್ಷೇತ್ರದಲ್ಲಿ ನಾಲ್ಕು ತಾಲೂಕುಗಳಲ್ಲಿ ವಿಶೇಷವಾದ ಈ ವ್ಯವಸ್ಥೆಯನ್ನು ಕಂಡುಕೊಂಡಿದ್ದೇನೆ. ಒಂದು ಪಾವಗಡ, ಬಾಗೇಪಲ್ಲಿ, KGF ಮತ್ತೆ ಮೊಳಕಾಲ್ಮೂರು. ಈ 4 ಕ್ಷೇತ್ರಗಳಲ್ಲಿ ಶಿಕ್ಷಕರು ಒಂದ್ಸಲ ಮಾತು ಕೊಟ್ರೆ 100ಕ್ಕೆ 100 ಭಾಗ ಮಾತನಾಡಿಸಿಕೊಳ್ಳುವ ಒಂದು ವರ್ಗ ಅಂದ್ರೆ ಈ ತಾಲೂಕಲ್ಲಿದೆ. ಹಾಗಾಗಿ ನಿಮ್ಮ ಬಗ್ಗೆ ಬಹಳ ಗೌರವ ಇದೆ. ತಾಯಂದ್ರ ಬಗ್ಗೆನೂ ಗೌರವ ಇದೆ, ಅಣ್ಣಂದ್ರ ಬಗ್ಗೆನೂ ಗೌರವ ಇದೆ. ನೀವು ಯಾವ ರೀತಿ 20 ವರ್ಷದ ಹಿಂದೆ ನನ್ನನ್ನ ಸ್ವೀಕರಿಸಿ, ಆಧರಿಸಿ, ಸತ್ಕರಿಸಿ ನನ್ನ ಮೇಲೆ ಪ್ರೀತಿಯ ಹೂಮಳೆಯನ್ನ ಸುರಿಸಿದರು, ಅದೇ ಪ್ರೀತಿ ವಿಶ್ವಾಸವನ್ನು ಇವತ್ತು ನನ್ನ ಮೇಲೆ ಇರಬೇಕು ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ರಿಕ್ವೆಸ್ಟ್ ಮಾಡಿ. 20 ವರ್ಷಗಳ ಅವಧಿಯಲ್ಲಿ ₹1 ಲಂಚ ಹೊಡೆದಿಲ್ಲ. ಪತ್ರಿಕೆಯವರ ಮುಂದೆ ನೇರವಾಗಿ ಹೇಳ್ತಾ ಇದ್ದೇನೆ, ₹1 ಲಂಚ ಹೊಡೆದಿಲ್ಲ. ಒಂದು ಕಡೆ ಜಾತಿ ಎಣಿಸಿಲ್ಲ, ಒಬ್ಬರಿಗೆ ಅಗೌರವಾಗಿ ನಡ್ಕೊಂಡಿಲ್ಲ, ಒಬ್ಬರಿಗೆ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ಆದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನನ್ನಿಂದ ಶಿಕ್ಷಕರ ಗೌರವ ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ಲ. ಶಿಕ್ಷಕರು ಕಷ್ಟಪಟ್ಟಾಗ, ತೊಂದರೆ ಬಂದಾಗ ಅವರಿಗೆ ನೆರವಿಗೆ ಧಾವಿಸಿದ್ದೇನೆ ಹೊರತು ಅವ್ರು ತೊಂದರೆ ಮಾಡಿಲ್ಲ. ನನ್ನ ರೂಮ್ಗೆ ಯಾರು ಬಂದ್ರು 101 ಬಾಗಿಲು ತೆಗೆದಿರುತ್ತೆ. ಯಾವಾಗಲೂ ಬಂದವರಿಗೆ ತಿಂಡಿ, ಊಟ, ಕಾಫಿ ಕೊಡಿಸಿ, ಎಲ್ಲೆಲ್ಲಿ ಕೆಲಸ ಇದೆಯೋ ಅಲ್ಲೇ ಕರ್ಕೊಂಡು ಹೋಗಿ ನನ್ನ ಕಾರ್ಲೆ ಕರ್ಕೊಂಡು ಕೆಲಸ ಮಾಡೋ ವ್ಯವಸ್ಥೆ ಮಾಡಿದ್ದೇನೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನೀವೆಲ್ಲರೂ ನಮ್ಮ ಜೊತೆ ಇರ್ತೀರಿ ಅಂತ ಹೇಳಿ. ಪ್ರೀತಿ ಇದೆ, ಜೊತೆ ಇರ್ತೀರಿ ಅಂತ ಹೇಳಿ. ನಾನಂತೂ ವೇದಿಕೆ ಮುಖಾಂತರ ಹೇಳ್ತೀನಿ, ಸಾಯುವ ತನಕ, ನನಗೆ ಉಸಿರಿರೋ ತನಕ ಶಿಕ್ಷಕರನ್ನ ನನ್ನ ಹೆಗಲ ಮೇಲೆ ಇಟ್ಕೊಂಡು ಓಡಾಡ್ತೀನಿ, ಜೀವನ ಪರ್ಯಂತ. ಹಾಗಾಗಿ ವಿಶ್ವಾಸ ಇರಲಿ. ಇಂಥ ಒಳ್ಳೆ ಕೆಲಸ ಮಾಡಿಸಿದ್ರೆ ಎಷ್ಟು ಗೌರವ ನಿಮ್ಗೆ ಜಾಸ್ತಿ ಆಗುತ್ತೆ, ಎಷ್ಟು ನನಗೆ ಆತ್ಮತೃಪ್ತಿ ಇರ್ತದೆ, ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಏನೋ 1,50,000 ಇಸ್ಕೊಂಬಂದು ಸಣ್ಣ ಪಟ್ಟ ಮನುಷ್ಯರು ಕೆಲಸ ಮಾಡೋದಲ್ಲ. ಇದು ಎಷ್ಟು ಚೆನ್ನಾಗಿ, ಎಷ್ಟು ಅದ್ಭುತವಾಗಿ ಖುಷಿ ಆಯ್ತು ಬಂದ ತಕ್ಷಣ. ನಿಜವಾಗಿ ನನ್ನ ದುಡ್ಡಲ್ಲಿ ಕಟ್ಟಿದ ಗಾಬರಿ ಆಗೋದು ನನಗೆ. ಅಷ್ಟು ಚೆನ್ನಾಗಿ ಕಟ್ಟಿದ್ದೀರಿ. ನನಗೆ ಇವತ್ತು ಸಾರ್ಥಕ ಆಯಿತು. KGF ಅಲ್ಲಿ ಈ ಒಂದು ಕಟ್ಟಡ ಕಟ್ಟಿಸಿದ ಸಾರ್ಥಕ ಆಗಿದೆ. ಮಕ್ಕಳಿಗೆ ಕುಡಿಯುವ ನೀರಿನ ಮುಖಾಂತರ ಆರೋಗ್ಯ ಸುಧಾರಣೆ ಮಾಡಬೇಕು ಅಂತ ಹೇಳಿ ನನ್ನ ಕ್ಷೇತ್ರದಲ್ಲಿ ಇಡೀ 5 ಜಿಲ್ಲೆಗಳಲ್ಲಿ 1,000 ಶಾಲೆಗಳಿಗೆ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿ ನೀರಿನ ಘಟಕವನ್ನು ಕೊಡ್ತಾ ಇದ್ದೇನೆ. ಅಂದ್ರೆ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿ ನೀರಿನ ಘಟಕ ಕೊಡ್ತಾ ಇದ್ದೇನೆ. KGF ತಾಲೂಕು 5 ಶಾಲೆಗಳು ಆಲ್ರೆಡಿ ಕೊಟ್ಟಿದ್ದೇನೆ.
5 ಸಲ ಕೊಟ್ಟಿದ್ದೇನೆ. ಹಾಗಾಗಿ ನನ್ನ ದುಡ್ಡನ್ನು ನನ್ನ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿದ ಮತದಾರರಿಗೆ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಅಧಿಕಾರ ದುರ್ಬಳಕೆ ಮಾಡಿಕೊಂಡಿಲ್ಲ, ಗ್ರಾಂಟ್ ಅಲ್ಲಿ ಲಂಚ ಹೊಡೆದಿಲ್ಲ, ಮತ್ತೆ ಯಾವಾಗಲೂ ನಿಮ್ಮ ಮನಸ್ಸಿಗೆ ಘಾಸಿ ಆಗುವ ರೀತಿ ನಡ್ಕೊಂಡಿಲ್ಲ ಅನ್ನೋ ಮಾತನ್ನು ವಿನಮ್ರವಾಗಿ ಹೇಳಿ ಈ ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮನ್ನ ಅದ್ದೂರಿಯಾಗಿ ಸ್ವೀಕರಿಸಿ ಸ್ವಾಗತಿಸಿ. ಈ ಕೆಜಿಎಫ್ ಬಂದ್ರೆ ನನಗೆ ಖುಷಿ. ಯಾವಾಗಲೂ ಕೆಜಿಎಫ್ ನ ಸ್ವಾಗತನೇ ವಿಶೇಷವಾದದ್ದು ಈ ರಾಜ್ಯದಲ್ಲಿ. ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲೂ ಇಲ್ಲ. ನೀವು ಯಾರು ನೋಡಿಲ್ಲ. ನಾನು 34 ತಾಲೂಕು ನೋಡಿದ್ದೀನಿ MLC ಆಗಿ. 34 ತಾಲೂಕು ನೋಡಿದ್ದೀನಿ. ಯಾವ MLA ನೋಡಕ್ಕಾಗಲ್ಲ. ಆದ್ರೆ ವಿಶೇಷವಾದ ಜನ, ವಿಶೇಷವಾದ ಪ್ರೀತಿ, ವಿಶೇಷವಾದ ಅಟ್ಯಾಚ್ಮೆಂಟ್ ಮತ್ತೆ ವಿಶೇಷವಾದ ಸ್ವಾಗತ ಸಿಗೋದು ಬಹುಶಃ ಕೆಜಿಎಫ್ ಬಿಟ್ರೆ ಇನ್ನೆಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮತ್ತೆ ಹೇಳ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಇನ್ನೂ ನನ್ನ ಮುಖಾಂತರ ಒಳ್ಳೆ ಕೆಲಸಗಳನ್ನ ಮಾಡಿಸುವ ಕಾರ್ಯಕ್ರಮ ನಿಮ್ಮಲ್ಲಿ ಆಗಲಿ ಅನ್ನೋ ಮಾತನ್ನು ಹೇಳಿ ಗುರುಭವನಕ್ಕೂ 5 ಲಕ್ಷ ದುಡ್ಡು ಕೊಟ್ಟಿದ್ದೇನೆ. 5 ಲಕ್ಷ ದುಡ್ಡು ಕೊಟ್ಟಿದ್ದೀನಿ, ಗುರುಭವನಕ್ಕೂ ಕೊಟ್ಟಿದ್ದೇನೆ. ಅದರ ಮುಖಾಂತರ ಶಿಕ್ಷಕರ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋ ವಿಶ್ವಾಸ ಹೊಂದಿದ್ದೇನೆ. ನನ್ನ ಜೊತೆಲಿ ಇವತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಜೊತೆ ಇದ್ದೇನೆ. ನೀವು ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ದೇಶ ಕಟ್ಟೋ ಕೆಲಸ ಮಾಡ್ತಾ ಇರೋದು. ದೇಶ ಒಡೆಯೋ ಕೆಲಸ ಯಾರು ಮಾಡ್ತಾ ಇಲ್ಲ. ದೇಶ ದ್ರೋಹದ ಕೆಲಸ ಯಾರು ಮಾಡ್ತಾ ಇಲ್ಲ. ನಾವೆಲ್ಲರೂ ಸೇರಿ ದೇಶ ಕಟ್ಟುವ ಕೆಲಸ, ಶಾಲೆ ಕಟ್ಟುವ ಕೆಲಸ, ಮಕ್ಕಳಿಗೆ ಶಿಕ್ಷಣ ಕೊಡುವ ಕೆಲಸ ಪ್ರಾಮಾಣಿಕ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಕೆಜಿಎಫ್ ನಗರಕ್ಕೆ ಇಷ್ಟೊಂದು ಗೌರವ ಅನ್ನೋ ಮಾತನ್ನು ವಿನಮ್ರವಾಗಿ ಹೇಳಿ ನನ್ನನ್ನು ಇವತ್ತು ಸ್ವಾಗತಿಸಿ ಪ್ರೀತಿಯಿಂದ ವೇದಿಕೆ ನಿರ್ಮಿಸಿ ನನ್ನ ಮುಖಾಂತರ ಇದನ್ನು ಉದ್ಘಾಟನೆ ಮಾಡಿಸಿ ಮಕ್ಕಳಿಗೆ ಒಂದು ನೆರಳು ಕೊಡುವ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ವಿಶೇಷವಾಗಿ ರವಿರೆಡ್ಡಿ ಮತ್ತು ಅವರ ತಂಡದವರಿಗೆ, ಈ ಶಾಲೆಯ ಪ್ರಾಂಶುಪಾಲರಿಗೆ, ಉಪ ಪ್ರಾಂಶುಪಾಲರಿಗೆ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ, ವೇದಿಕೆ ಇಕ್ಕೆಲೆಗಳಲ್ಲಿ ಆಸೀನರಾಗಿರುವ ಶ್ರದ್ಧೆಯ ತಾಯಂದರಿಗೆ, ಅಣ್ಣ ತಮ್ಮಂದರಿಗೆ ವಂದಿಸಿ ಮಕ್ಕಳಿಗೆ ಶುಭ ಹಾರೈಸಿ. ನನಗೊಂದು ಮಾತಿಗೆ ಇವತ್ತು ಜ್ಞಾಪಕ ಬರ್ತದೆ. ಭಾಷಣ ಮುಗಿದ ಮೊದಲು ಜವಾಹರ್ಲಾಲ್ ನೆಹರು ಒಂದು ಮಾತು ಹೇಳ್ತಾ ಇದ್ರು. ಜವಾಹರ್ಲಾಲ್ ನೆಹರು ಅವರು ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆ ಮಾಡಿಕೊಡ್ತಾರೆ. ಹೌದಲ್ವಾ? ಯಾಕೆ ಅಂದ್ರೆ ಅವ್ರು ಹೇಳ್ತಾ ಇದ್ರು, ಯಾವ ಮಗುವಿನ ಮುಖದಲ್ಲಿ ತೇಜಸ್ಸಿದೆಯೋ ಅವರಿಂದ ಮಾತ್ರ ದೇಶ ಕಟ್ಟೋಕೆ ಸಾಧ್ಯ ಅಂತ ಮಾತನ್ನ ನೆಹರು ಹೇಳ್ತಾ ಇದ್ರು. ಇವತ್ತು ಈ ಕೆಜಿಎಫ್ ಅಲ್ಲಿ ಮಕ್ಕಳು ನೋಡ್ತಾ ಇದ್ರೆ, ನಿಮ್ಮ ಮುಖದಲ್ಲಿರುವ ಕಳೆ ಮತ್ತು ತೇಜಸ್ ನೋಡ್ತಾ ಇದ್ರೆ ಕೋಲಾರ ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ಭವಿಷ್ಯವನ್ನು ರೂಪಿಸುವ ಶಕ್ತಿ ನಿಮ್ಮಲ್ಲಿದೆ ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ಹೇಳಿ ನಿಮ್ಗೆಲ್ಲರೂ ಒಂದ್ಸರಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಕರಿಗೂ ಕೂಡ ಆ ಇದಿದೆ. ಯಾವತ್ತೂ ಕೂಡ ಒಬ್ಬ ಶಿಕ್ಷಕರು ಕೂಡ ತಲೆ ತಗ್ಗಿಸುವಂತಹ ರೀತಿಯಲ್ಲಿ ನಮ್ಮ ವೈಎನ್ ಸರ್ ನಡ್ಕೊಂಡಿಲ್ಲ. ನಮ್ಗೆ ಗೊತ್ತಿದೆ, ರಾಜಕೀಯದಲ್ಲಿ 5 ವರ್ಷ, 10 ವರ್ಷ, 15 ವರ್ಷ ಆಗುವಷ್ಟೊತ್ತಿಗೆ ಅನೇಕ ಕಳಂಕಿತ ಇದನ್ನು ನಾವು ಕಾಣ್ತಾ ಇದ್ದೇವೆ. ತಾವು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ನಮಗೆಲ್ಲರಿಗೂ ಕೂಡ ಗೌರವವನ್ನು ತಂದುಕೊಟ್ಟಿದ್ದೀರಿ. ನಾವು ಕೂಡ ಅಷ್ಟೇ ಸರ್, ಎಲೆಕ್ಷನ್ ನಮಗೆ 101 ಬಿಟ್ಟರೆ ಬೇರೆಯವರು ನಮ್ಗೆ ಗೊತ್ತಿಲ್ಲ. ನಾವು ಯಾವತ್ತೂ ಕೂಡ ಅಷ್ಟೇ ವೈಎನ್ ಸರ್ ಬಿಟ್ಟು ಹೋಗೋದೇ ಇಲ್ಲ. ಭಗವಂತ ಕೆಲವರಿಗೆ ಒಳ್ಳೆಯ ಮನಸ್ಸು ಕೊಡಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಭಗವಂತನಲ್ಲಿ ಸಲ್ಲಿಸ್ತಾನೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದ್ದಾವೆ. ದಯಮಾಡಿ ಎಲ್ಲ ಶಿಕ್ಷಕ ಮಿತ್ರರು ಕೂಡ ನಮ್ಮ ವೈಎನ್ ಸರ್ ಜೊತೆಗೆ ಒಂದು ಸಣ್ಣ ಟೀ ಬ್ರೇಕ್ ಇದೆ, ಆಗಮಿಸಬೇಕು. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅತ್ಯಂತ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಕಾರ್ಯಕ್ರಮಕ್ಕೆ ಇಬ್ಬರು ಮಾನ್ಯರು ಒಂದಷ್ಟು ತಡವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅಂಬೇಡ್ಕರ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ನನ್ನ ಸಹೋದರ ಸಮಾನರಾದಂತಹ ನಮ್ಮ ಸದಾಶಿವರೆಡ್ಡಿರವರು ಆಗಮಿಸಿದ್ದಾರೆ. ಅವರು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆಯೇ ಡಿಗ್ರಿ ಕಾಲೇಜಿನ ಡಾಕ್ಟರ್ ಏಳುಮಲೈ ಸರ್ ಅವರು ಕೂಡ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸುಮಾರು 1 ಗಂಟೆಗಿಂತ ಹೆಚ್ಚು ಕಾಲ ನಮ್ಮೊಂದಿಗೆ ನೀವು ಇದು ಮಾಡಿದಿರಿ. ಮುಂದೆ ತಮಗೆ ಸಿಹಿಯನ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಒಂದಷ್ಟು ತಡವಾಗಿದೆ. ದಯಮಾಡಿ ತಾವು ರೂಮ್ಗಳಿಗೆ ತೆರಳಬೇಕು ಅಂತ ಹೇಳ್ಬಿಟ್ಟು ವಿನಂತಿಸಿಕೊಳ್ತೇವೆ. ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ವಿ ಆರ್ ಹೈಲಿ ಥ್ಯಾಂಕ್ಫುಲ್ ಟು ಆಲ್ ದ ಪೀಪಲ್ ವರ್ ಆನ್ ದ ಡಯಾಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದ್ರೋಹ ಮಾಡಿದ್ದಾರೆ. ಯಾರು ಒಬ್ರು ಇಬ್ರು ಬಿಟ್ಟು ಒಂದು ನಿಮಿಷ, ನಾನು ಹೆಸರು ಹೇಳೋದು ಚೆನ್ನಾಗಿರಲ್ಲ. ನಮ್ಮ ಹತ್ರ ಸಹಾಯ ಪಡ್ಕೊಂಡು, ನಮ್ಮ ಹತ್ರ 16 ವರ್ಷಗಳ ಕಾಲ ಕೆಲಸಗಳು ಮಾಡಿಸ್ಕೊಂಡು, ನಮ್ಮ ಪ್ರೀತಿಯನ್ನು ತಗೊಂಡು ಚುನಾವಣೆ ಬಂದಾಗ ದ್ರೋಹ ಬಗೆತಾರಲ್ಲ, ಅವನೇನು ಬಗ್ಗೆ ನೀವ್ ಹೇಳಿ, ಏನೋ ಬಗ್ಗೆ ಹೇಳಿ. ಅವ್ರು ಮೀರ್ಸೋದಕ್ಕೆ ಅನ್ಬೇಕೆ ಬೇಡವಾ? ಯಾರು ಅನ್ನೋದು ನೀವೇ ಅರ್ಥ ಮಾಡ್ಕೋಬೇಕು ಯಾರಿದ್ದಾರೆ ಅಂತ. ನಾವೆಲ್ಲ ತೆರೆದ ಪುಸ್ತಕ ಹಾಗೆ. ನಮ್ಮ ಜೊತೆ ಲಾಸ್ಟ್ ಟೈಮ್ ಬಂದಾಗ ಯಾರ್ಯಾರಿದ್ರು, ಇವಾಗ ಬೇರೆ ಕ್ಯಾಂಡಿಡೇಟ್ ಯಾರು ಹೋಗ್ತಾ ಇದ್ದಾರೆ, ಅವರೇ ಮೀರ್ಸೋದಕ್ಕೆ. ಅದೇ ಅವ್ರಿಗೆ ಈ ಸಭೆಗೆ ಆಹ್ವಾನ ಇರಲಿಲ್ಲ. ಎಲ್ರಿಗೂ ಆಹ್ವಾನ. ಯಾಕೆ ಆಹ್ವಾನ ಇಲ್ಲ?
ಅಂದ್ರೆ ಇಲ್ಲಿಗಿಂತ ಅಲ್ಲಿ ಜಾಸ್ತಿ ಉಳಿದವ ಚೆನ್ನಾಗಿದೆ ಅಂತ ಹೋಗಿರ್ತಾರೆ ಪಾಪ. ಹಾಗಾಗಿ ಶಿಕ್ಷಕರಲ್ಲೂ ಕೆಲವರು ಹೀಗಿರೋದು ಮನಸ್ಸಿಗೆ ನೋವುತ್ತಂತೆ ಅಷ್ಟೇ ಹೇಳಿದ್ರು. ಶಿಕ್ಷಕರು ನಾವೆಲ್ಲೂ ಬುದ್ಧಿವಂತರು, ಪ್ರತಿಭಾನ್ವಿತರು, ಜ್ಞಾನವಂತರು. ನಮ್ಮಲ್ಲೂ ಸ್ವಲ್ಪ ಹಿಂಗೆಲ್ಲ ಇದೆಯಲ್ಲ, ಅದು ಮನಸ್ಸಿಗೆ ಬೇಜಾರಾಗಿದೆ. ಬೇಜಾರಾಗಿ ಯಾವತ್ತಾದ್ರೂ ಅದನ್ನ ಮುಂದೆ ಮಾಡಬೇಕು ಅನ್ನೋ ಯೋಚನೆ ಮಾಡಿದ್ದೀರಾ ಸರ್? ಅವ್ರು ಯಾರ್ಯಾರು ಅವ್ರಿಗೆ ಏನೇನು ಆಗಬೇಕು ಈ ತಾಲೂಕಲ್ಲಿ ಅಂದಾಗ ನಾನೇ ಮುಂದೆ ನಿಂತ್ಕೊಂಡು, ರೆವಿಲಿಟಿನೇ ಮುಂದೆ ನಿಂತ್ಕೊಂಡು ಎಲ್ಲ ಸವಲತ್ತನ್ನು ಕೊಡಿಸಿ ಜಾಗದಲ್ಲಿ ಕುಡಿಸಿದ್ದೀವಿ. ಆಗಿರ್ತಾನೆ ಹೇಳ್ತಾ ಇಲ್ಲ, ಈಗ ಅಟ್ಲೀಸ್ಟ್ ಮುಂದೆಗೆ ಒಂದು ಸೇರ್ಬೇಕು, ಒಂದಾಗಿರ್ಬೇಕು ಅನ್ನೋ ಮಾತೇ ಇಲ್ಲ. ನಾನು ಯಾವಾಗಲೂ ಯಾರನ್ನೂ ಕಲ್ಕೊಳ್ಳೋ ಮನುಷ್ಯ ಅಲ್ಲ. ಎಲ್ಲರನ್ನೂ ಇವನಾರವ ಎನ್ನದಿರ, ಇವ ನಮ್ಮವ ಎಂದೇ ಎಣಿಸಿ ಎಲ್ಲರನ್ನೂ ಕರ್ಕೊಂಡು ಹೋಗುವ ಜಾಯಮಾನ ನಂದು. ಜಾತಿ ಎಣಿಸಲಿಲ್ಲ, ಮತ ಎಣಿಸಲಿಲ್ಲ, ಮೋಸ ಮಾಡಿಲ್ಲ, ಒಬ್ಬರ ಮೇಲೆ ದೌರ್ಜನ್ಯ ಮಾತಾಡಿಲ್ಲ, ಬ್ಲಾಕ್ ಮೇಲ್ ಮಾಡಿಲ್ಲ, ಮನಸ್ಸು ಘಾಸಿ ಪಡಿಸಿಲ್ಲ, ಲಂಚ ಹೊಡೆದಿಲ್ಲ. ಇದಕ್ಕಿಂತ MLC ನಿಮ್ಗೆ ಸಿಗಕ್ಕೆ ಸಾಧ್ಯನಾ? ಅಂಥವ್ರು ನಮ್ಮ ಜೊತೆ ಎಲ್ಲ ಕಡೆ ಎಲ್ಲ ಕಾಲಘಟ್ಟದಲ್ಲೂ ಇದ್ದು ಅವ್ರಿಗೆ ಸಮಸ್ಯೆಗಳು ಬಂದಾಗ ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ಒತ್ತಡವನ್ನು ನನಗೆ ಮುಖಾಂತರ ಹಾಕಿಸಿ ಆ ಸಮಸ್ಯೆಗಳಿಂದ ಆಚೆ ಬಂದಿದ್ದು ಅವ್ರಿಗೆ ಜ್ಞಾಪಕ ಇಲ್ವಾ? ಇವತ್ತು ಚುನಾವಣೆಯಲ್ಲಿ ಹೊಸ ಕ್ಯಾಂಡಿಡೇಟ್ ಬಂದ ತಕ್ಷಣ ಬೇರೆಯವರು ನಮಗಿಂತ ಸಾಹುಕಾರರು ಬಂದ ತಕ್ಷಣ ಭಾರಿ ದುಡ್ಡಾಗ್ತಾರೆ ಅನ್ನೋ ಭಾವನೆಯೊಂದಿಗೆ ಅವ್ರ ಹಿಂದೆ ಹೋಗೋದು ಎಷ್ಟು ಮಟ್ಟಿಗೆ ಸರಿ? ಇಷ್ಟೇ ನನ್ನ ವಾದ. ಇಷ್ಟೇನು ದೇವರು ಒಳ್ಳೆ ಬುದ್ಧಿ ಕೊಡ್ಲಿ. ಅಟ್ಲೀಸ್ಟ್ ಓದ್ ಕಡೆ ಹೋಗಿದಾರಲ್ಲ, ಅಲ್ಲಾದ್ರೂ ಕರೆಕ್ಟಾಗಿ ಇರಲಿ. ಅಲ್ಲೂ ನಮಗೂ ಆಗಿರೋ ಮೋಸ ಆಗಬಾರ್ದಲ್ಲಿ. ಹೋಗಿರೋರೆಲ್ಲ ದುಡ್ಡಿಗಾಗಿ ಹೋಗಿದ್ದಾರೆ. ನಾನು ದುಡ್ಡು ಅಂತ ಹೇಳಿದ ಯಾರೋ ಬಹಳ ಆಸೆ ಪಟ್ಕೊಂಡು ಹೋಗಿದ್ದಾರೆ, ನಿರೀಕ್ಷೆ ಜಾಸ್ತಿ ಇದೆ ಅವರಿಗೆಲ್ಲ ಹೋಗಿದ್ದಾರೆ. ಎದುರಾಳಿ ಕಾಂಗ್ರೆಸ್ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ ಇದ್ದಾರೆ, ಆಮೇಲೆ ಇಂಡಿಪೆಂಡೆಂಟ್ ಇಬ್ಬರು ಕ್ಯಾಂಡಿಡೇಟ್ ಇಲ್ಲಿದ್ದಾರೆ, 4 ಜನ ಕ್ಯಾಂಡಿಡೇಟ್ ಫೀಲ್ಡ್ ಅಲ್ಲಿ ಇದ್ದೇವೆ. ಸೊ ನಾನು ಬಿಜೆಪಿ JDS ಸಂಯುಕ್ತ ಕ್ಯಾಂಡಿಡೇಟು. ಹಾಗಾಗಿ ನಾನು ಹೋಗಿದ್ದು ನನಗೆ ನೋವಿಲ್ಲ, ಆದ್ರೆ ನಾನು ಹೇಳಿ ಹೋಗ್ಬೇಕಾಗಿತ್ತು. ಈ ಕೆಟ್ಟ ಕೆಲಸ ನೀವು ಮಾಡಿದ್ದೀರಿ, ಈ ಕೆಲಸ ನಾವು ಮಾಡಲಿಲ್ಲ, ನೀವು ನಮ್ಮ ನಿರ್ಲಕ್ಷ್ಯ ಮಾಡಿದ್ದೀರಿ, ಇಲ್ಲ ನಮಗೆ ನಾವು ಕೇಳಿದ್ ನೀವು ಕೊಡಲಿಲ್ಲ ಅಂತ ಹೇಳಿ ಹೋಗಿದ್ರೆ ಖುಷಿ ಪಡ್ತಾ ಇದ್ದೆ. ಫೋನೇ ತೆಗೆದಿಲ್ಲ, ಕರೆದು ನೀವು ಹೇಳಿದ್ರಲ್ಲ ಪಂಚಾಯತಿ ಮಾಡಿ ಅಂತ, ಫೋನೇ ತೆಗೆಯಲ್ಲ, ಏನ್ ಮಾಡಿ ಪಂಚಾಯತಿ ಮಾಡ್ತೀನಿ? ಬಟ್ ನೀವು ಆಯ್ಕೆ ಮಾಡಿ ಚಿದಾನಂದಗೌಡ ನಮ್ಮ ಕಡೆ ತಿರುಗಿ ಕೂಡ ನೋಡಿಲ್ಲ. ಚಿದಾನಂದ ಗೌಡರು ಪ್ರಚಾರ ಕೂಡ ಬರಲಿಲ್ಲ. ಅವರು ಎಲೆಕ್ಷನ್ ಬರ್ತಾರೆ. ಎಲೆಕ್ಷನ್ಗೆ ಜನ ಬರ್ತಾರೆ, ಅವ್ರು ಕೇಳಿ. ನೀವು ಹೇಳಿದ್ದೇನೋ ನಾನೇ ಅವರೇ ನಾನು ಇದೇ ಸ್ಟೇಜಲ್ಲಿ ಹೇಳಿದೆ. ಒಂಚೂರು ಕೃತಜ್ಞತೆನೂ ಟ್ಯಾಂಕ್ಸ್ ಕೂಡ ಇವತ್ತು ಬರಲಿಲ್ಲ ಸರ್. ಸರ್ ಇನ್ನೊಂದು ಅವ್ರು ಬಂದ್ರೆ ನಮಗೆ ಎಲೆಕ್ಷನ್ ಬರುತ್ತಂತ ನೆನಪು ಮಾಡುತ್ತೆ. ಬಂದ್ರೆ ನಾನು ಇದ್ದೀನಲ್ವಾ ಸರಿ. ಮತ್ತೆ ಲಂಚ ನಿಮಗೆ ನೀವು ನಿಮ್ಮ ಮಾತಲ್ಲಿ ಪ್ರತಿ ಸಾರಿ ಲಂಚದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಏನು ಅಂದ್ರೆ 20 ವರ್ಷಗಳ ನನ್ನ ಅವಧಿ ನೀವು ಯೋಚನೆ ಮಾಡ್ತೀವಿ. ಒಂದ್ಸಲ MLA ಆದ್ಮೇಲೆ, 2 ಸಲ MLA ಆದ್ಮೇಲೆ ಅವ್ರ ಮೇಲೆ ಎಷ್ಟು ಆರೋಪಗಳು ಬರ್ತವೆ, ಎಷ್ಟು ಪ್ರತ್ಯಾರೋಪಗಳು ಬರ್ತವೆ, ಎಷ್ಟು ಸ್ಕ್ಯಾಂಡ್ಸ್ ಮೇಲೆ ಬರ್ತವೆ, ಎಷ್ಟು ಕಪ್ಪು ಚುಕ್ಕೆಗಳು ಅಂಟ್ಕೊಳ್ತವೆ. ನಾನು 20 ವರ್ಷ 4 ಬಾರಿ ಗೆದ್ದಿದ್ದೀನಲ್ಲ, ನನ್ನ ಮೇಲೆ ಒಂದು ಸಣ್ಣ ಕಪ್ಪು ಚುಕ್ಕೆ ಇದೆಯಾ? ಪ್ರೆಸ್ ಸ್ಟೇಟ್ಮೆಂಟ್ ಸಮಾಜ ವಿರುದ್ಧವಾಗಿದೆಯಾ? ಇಲ್ಲ ಎಲ್ಲಾದ್ರೂ ವೇದಿಕೆಯಲ್ಲಿ ಬೈದಾಡ್ಕೊಂಡಿದ್ದೀವಾ? ತಪ್ಪು ಮಾಡಿದ್ದೀವಾ? ನಾವು PhD ಮಾಡಿ ಹೋಗಿದ್ದೇನೆ. ಇಡೀ ಕೌನ್ಸಿಲ್ ಎಲ್ಲ ಹೈಯೆಸ್ಟ್ ಕ್ವಾಲಿಫೈಡ್ ನಾನೇ. ಸೊ ನನ್ನಿಂದ ಸಮಾಜ ಕಟ್ಟು ಕೆಲಸ ಆಗ್ಬೇಕಾ ಹೊತ್ತು ಸಮಾಜ ಒಡೆಯ ಕೆಲಸ ಆಗ್ಬೇಕಾ? ಆಗಬಾರ್ದು. ಹಾಗಾಗಿ ಯಾವಾಗಲೂ ಸಂಸ್ಕಾರಯುತ ಮಾತುಗಳನ್ನೇ ಆಡಬೇಕು. ಅದಕ್ಕೋಸ್ಕರ ಆದಿಭಾಗದಲ್ಲಿ ಹೇಳಿದ್ದು ಮಕ್ಕಳಿಗೆ ಸಂಸ್ಕಾರದ ಪಾಠ ಹೇಳಿದ್ದು ಯಾಕೆ ಅಂದ್ರೆ ನಾವೆಲ್ಲ ಎಜುಕೇಟೆಡ್ಸ್. ನಮ್ಮಿಂದ ಲಂಚಕ್ಕೆ ನಾವು ಕೈ ಒಡ್ಡಬಾರ್ದು, ಜಾತಿ ಎಣಿಸಬಾರ್ದು, ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ಈ ಸಮಾಜ ಶಿಕ್ಷಕ ಕೊಟ್ಟಿರೋ ಕೆಲಸವನ್ನ ಗೌರವವಾಗಿ ಸ್ವೀಕಾರ ಮಾಡಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟು ಮಾಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಬೇರೆ ಎಲ್ಲಾ ಕ್ಯಾಂಡಿಡೇಟ್ಸು ಬರ್ತಾರೆ ನನ್ನ ವಿರುದ್ಧ ಚುನಾವಣೆಗೆ, ಸಹಜ ರಾಜಕೀಯ. ಚುನಾವಣೆ ಕ್ಯಾಂಡಿಡೇಟ್ ಬಂದಾಗ ನೀವು ಕಂಪೇರ್ ಮಾಡಿ ನೋಡಿ. ನಾರಾಯಣ ಸ್ವಾಮಿ ಅವರು ಈಗ ನಡ್ಕೊಂಡಿದ್ದಾರೆ, ಅವರು ಹೊಸವರು ಹೀಗಿದ್ದಾರೆ, ಯಾರು ಹಿತವರು ನಿಮಗೆ ಅಂತ ನೀವೇ ಆಯ್ಕೆ ಮಾಡಿ. ನಾನೇನದು ನಿಮ್ಮ ಮನಸ್ಸಲ್ಲಿ ಬಂದ್ಬಿಟ್ಟ ಮೇಲೆ ನಾನು ಅದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ನಾನು ನಿಷ್ಕಲ್ಮಶವಾಗಿ ನೀವೆಲ್ಲರೂ ಹೊರಗೆಚ್ಚಿ ನೋಡಿರೋ ಹಾಗೆ 24 ಕ್ಯಾರೆಟ್ ಬಂಗಾರನೇ ಹೊರತು 18 ಕ್ಯಾರೆಟ್ ಬಂಗಾರ ಆಗಿಲ್ಲ. KGF ಬಂಗಾರ ಮಾತಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಆಗಿಲ್ಲ. ಹಾಗಾಗಿ ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ KGF ತಾಲೂಕಿನ ಎಲ್ಲ ಶಿಕ್ಷಕ ಸಮುದಾಯದ ಬಂಧುಗಳಿಗೆ ನಾನು ವಿನಯಪೂರ್ವಕವಾಗಿ
ಮನವಿ ಮಾಡ್ತಾ ಇದ್ದೇನೆ. ಸರ್, ಒಂದೇ ಸೆಕೆಂಡ್, ಒಬ್ಬರ ಬಗ್ಗೆ ಮಾತ್ರ ಮಾತಾಡಿದ್ದೀರಾ, ಆದರೆ ಈ ಕಾರ್ಯಕ್ರಮದಲ್ಲಿ ಯಾವುದೇ ವೃಂದ ಸಂಘಗಳು ಯಾರೂ ಇಲ್ಲ. ವೃಂದ ಸಂಘಗಳಿಗೆ ಒಂದು ಆಹ್ವಾನ ಇತ್ತಾ ಇಲ್ಲ? ಎಲ್ಲಾ ಸಂಘಗಳಿಗೂ ಆಹ್ವಾನ ಇತ್ತು. ಎಲ್ಲಾ ಸ್ನೇಹಿತರು ಯಾರ್ಯಾರು ಬರಕ್ಕಾಗಲು ಅವ್ರನ್ನ ಫೋನ್ ಮಾಡಿದ್ರೆ ಹಣ ಬೇರೆ ಬೇರೆ ಕೆಲಸ ಬರಕ್ಕಾಗ್ತದೆ ಜೊತೆಗೆ ನೀವು ಹೇಳಿದ್ದಾರೆ. ನಾನು ರಾಜಕಾರಣಿ, ನನಗೂ ಆಸೆ ಜನ ಜೊತೆಗಿರಬೇಕು ಅಂತ, ತಪ್ಪೇನಿಲ್ಲ. ಆದರೆ ಎಲ್ಲರನ್ನು ನೀವು ಹೇಳಿದಾಗ ಎಲ್ಲರೂ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದು ಹೋಗ್ಬೇಕು. ಸಣ್ಣ ಪುಟ್ಟ ವ್ಯತ್ಯಾಸ ಕರ್ಕೊಂಡು ಹೋಗ್ತೀವಿ, ಅದೇನು ದೊಡ್ಡದೇನಿಲ್ಲ. ಅವನು ಈಗೋ ಇಲ್ಲ. ನಾನು ಎಲ್ಲರಿಗಿಂತ ತಗ್ಗಿ ಬದುಕೋನು. ನೀವು ಗುಂಡಪ್ಪನವ್ರು ಹೇಳಿದಂಗೆ ಮಂಕುತಿಮ್ಮನ ಕಗ್ಗದಲ್ಲಿ ಎಲ್ಲರೂ ಒಂದಾಗು ಮಂಕುತಿಮ್ಮ ಅನ್ನುವ ಭಾವನೆಯನ್ನು ಬಂದವನಲ್ಲ. ಹಾಗಾಗಿ ನನಗೆ ಇವತ್ತು ವಿಶ್ವಾಸ ಇದೆ, KGF ಅಲ್ಲಿ ಇರುವಂತ ಸುಮಾರು 600 ಓಟಲ್ಲಿ ನನಗೆ 500 ಓಟ್ಗಿಂತ ಜಾಸ್ತಿ KGF ಅಲ್ಲಿ ವಿಶ್ವಾಸ ಇದೆ. ಅದಕ್ಕೋಸ್ಕರ KGF ಬಗ್ಗೆ ಅಷ್ಟೊಂದು ಪ್ರೀತಿ. ನೋಡಿ, ರವಿರೆಡ್ಡಿ ಅಂತ ಎಲ್ಲ ಸ್ನೇಹಿತರು ಇರಬೇಕಾದ್ರೆ ಏನು ಬರ್ತೇನೆ. ಹಾಗಾಗಿ ನಿಮಗೆಲ್ಲ ಧನ್ಯವಾದಗಳು, ಶುಭವಾಗಲಿ. ನನಗೆ ನಿಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಇಡೀ ಕೋಲಾರ ಜಿಲ್ಲೆ ಎಲ್ಲ ಸ್ನೇಹಿತರಿಗೆ, ಶಿಕ್ಷಕರಿಗೆ ಮನವಿ ಮಾಡ್ತಾ ಇದ್ದೇನೆ. ಚುನಾವಣೆ ಜೂನ್ ತಿಂಗಳಲ್ಲಿ ಬರ್ತಾ ಇದೆ. ನಾನು BJP ಮತ್ತು JDS ಕಂಬೈನ್ಡ್ NDA ಅಭ್ಯರ್ಥಿ BJP ಮುಖಾಂತರ ಬರ್ತಾ ಇದ್ದೇನೆ. ದಯವಿಟ್ಟು ಸಹಾಯ ಮಾಡಬೇಕು ಅಂತ ಕೋರ್ಕೊಳ್ತೇನೆ. ನನ್ನಲ್ಲಿ ಏನಾದ್ರು ತಪ್ಪುಗಳಿದ್ರೆ ದಯವಿಟ್ಟು ನೇರವಾಗಿ ಹೇಳಿ. ದಂಡಿಸುವ ಅಧಿಕಾರ ನಿಮಗಿದೆ, ಎಲೆಕ್ಟ್ ಮಾಡೋ ಅಧಿಕಾರ ನಿಮಗಿದೆ. ನಿಮ್ಮ ಜೊತೆ ಒಬ್ಬ ಸ್ನೇಹಿತನ ಕೆಲಸ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಹಾಯ ಮಾಡಿ ಮಾತ್ರ ಕೇಳ್ಕೊಳ್ತೇನೆ.